ಶ್ರೀರಾಮಕೃಷ್ಣರ ನಾಮ ಜಪವನ್ನು ಮಾಡ್ತಾ ಪುನೀತರಾಗೋಣ. ಎಲ್ಲರೂ ಈಗ ಶ್ರದ್ಧೆ ಭಕ್ತಿಯಿಂದ ಶ್ರೀರಾಮಕೃಷ್ಣರ ನಾಮ ಜಪವನ್ನು ಮಾಡೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಭಗವತೆ
ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಈಗ ನಮ್ಮ ಮುಂದಿನ ಕತೆ ಸೆಷನ್. ಇವತ್ತು ನಮ್ಮೊಂದಿಗೆ ಕತೆ ಹೇಳೋದಕ್ಕೆ ನಿರೂಪ್ ಬಂದಿದ್ದಾನೆ. ನಿರೂಪ್ ಯಾವ ಕತೆ ಹೇಳ್ತಾನೆ ಅನ್ನೋದನ್ನ ನಾವೆಲ್ಲ ಈಗ ನೋಡೋಣ. ಅನ್ಮ್ಯೂಟ್ ಮಾಡ್ಕೊಪ್ಪ. ಎಲ್ಲರಿಗೂ ಕೃಷ್ಣ. ನನ್ನ ಹೆಸರು ನಿರೂಪ್, VMS 514. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 4 ವರ್ಷದಿಂದ ವಿವೇಕಾನಂದ ಸದಸ್ಯನಾಗಿ ಇದ್ದೇನೆ. ನಾನು ಒಂದು ಮಹಾಭಾರತದ ಒಂದು ಚಿಕ್ಕ ಕಥೆಯನ್ನು ಹೇಳುತ್ತಿದ್ದೇನೆ. ಶಂತನು ಚಂದ್ರವಂಶದ ರಾಜ. ಅವನು ಧೈರ್ಯ, ಶೌರ್ಯ ಮತ್ತು ಪರಾಕ್ರಮಶಾಲಿಯಾಗಿದ್ದ. ಅವನು ಬೇಟೆಯಾಡಲು ಮುಗಿಸಿಕೊಂಡು ಬರಬೇಕಾದ್ರೆ ಅವನು ಗಂಗೆ ದಡ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದ. ಅವಾಗ ದೂರದಲ್ಲಿ ಒಬ್ಬಳು ಸುಂದರವಾದ ಹೆಣ್ಣು ಕಂಡನು. ಅವಳ ಹತ್ರ ಹೋಗಿ, ನಿನ್ನ ಹೆಸರೇನು? ನೀನು ದೇವತೆ, ನಾನು ಮಾನವಳಿ ಎಂದು ಕೇಳಿದನು. ಅವಳು, ನಾನು ಗಂಗೆ, ನಾನು ಮಾನವ ರೂಪ ತಾಳಿ ಬಂದಿದ್ದೇನೆ ಎಂದು ಹೇಳಿದಳು. ಅವನು ಗಂಗೆಗೆ, ನೀನು ನನ್ನ ಪತ್ನಿಯಾಗುವೆಯಾ ಎಂದು ಕೇಳಿದನು. ಅವಾಗ ಗಂಗೆ, ಆಯ್ತು ರಾಜ, ನಾನು ನಿನ್ನ ಪತ್ನಿಯಾಗುವೆ, ಆದರೆ ಒಂದು ನಿಬಂಧನೆ. ಏನೆಂದರೆ, ನಾನು ಏನೇ ಕೆಲಸ ಮಾಡಿದ್ರು ನೀನು ಪ್ರಶ್ನಿಸಬಾರದು. ಏನೇ ಆಗಲಿ, ಶುಭವಾಗಲಿ ಅಶುಭವಾಗಲಿ, ಧರ್ಮವಾಗಲಿ ಅಧರ್ಮವಾಗಲಿ, ಸುಳ್ಳಾಗಲಿ ಸತ್ಯವಾಗಲಿ, ನೀನು ನನ್ನನ್ನು ಪ್ರಶ್ನಿಸಬಾರದು ಎಂದು ಹೇಳಿದಳು. ಆವಾಗ ಶಂತನು ಒಪ್ಪಿಕೊಂಡನು. ಶಂತನು ಗಂಗೆ ಮದುವೆಯಾಗಿ ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋದ. ತುಂಬಾ ದಿವಸ ಕಳೆದು ಹೋಯ್ತು. ಅವಾಗ ಗಂಗೆಗೆ ಒಂದು ಮಗು ಹುಟ್ಟಿತು. ಅವಾಗ ಶಂತನು ತುಂಬಾ ಖುಷಿಯಿಂದ ಇದ್ದ. ಆದರೆ ಗಂಗಾ ನದಿಗೆ ಹಾಕಬಿಟ್ಟಳು. 2ನೇ ಮಗು ಹುಟ್ಟಿತು. ಅವಾಗ ಶಂತನು ತುಂಬಾ ಖುಷಿಯಾಗಿದ್ದ. ಆದರೆ ಗಂಗಾ ನದಿಗೆ ಹಾಕಬಿಟ್ಟಳು. ಈ ತರ 7 ಮಕ್ಕಳು ಹುಟ್ಟಿದರು. ಅದನ್ನು ಗಂಗಾ ನದಿಗೆ ಹಾಕಬಿಟ್ಟಳು. 8ನೇ ಮಗು ಹುಟ್ಟಿತು. ಗಂಗೆ ನೀರಿಗೆ ಆಗಕ್ಕಿಂತ ಮುಂಚೆ ಶಂತನು ತಡೆದ. ಯಾಕೆ 7 ಮಕ್ಕಳನ್ನು ಗಂಗೆ ನದಿಗೆ ನೀರು ಪಾಲು ಮಾಡಬೇಕೆ ಅಂತ ಪ್ರಶ್ನಿಸಿದ. ಅವಾಗ ಗಂಗೆ ಹೇಳುತ್ತಾನೆ, ನನ್ನ ಸಂಬಂಧ ಮುಗಿದು ಹೋಯ್ತು. ನಾನು ಈ ಮಗುವನ್ನು ಹಾಕುವುದಿಲ್ಲ. ವಿದ್ಯಾ ಬುದ್ಧಿ ಕಲಿಸಿ ಸರಿಯಾದ ಸಮಯದಲ್ಲಿ ನಿನಗೆ ಒಪ್ಪಿಸುತ್ತೇನೆ ಎಂದು ಹೇಳುತ್ತಾಳೆ. ಆಮೇಲೆ ನಾನು ಯಾಕೆ 7 ಮಕ್ಕಳನ್ನು ನೀರಿಗೆ ಹಾಕಿದೆ ಎಂದು ಹೇಳುತ್ತೇನೆ. ಗಂಗೆ ಹೇಳಿದಳು, ಬ್ರಹ್ಮಶ್ರೀಯಾದ ವಶಿಷ್ಠರು ವರುಣ ದೇವರ ಪುತ್ರ. ಅವರ ಆಶ್ರಮ ಮೇರು ಪರ್ವತದ ಪಕ್ಕದಲ್ಲಿ ಇರುತ್ತದೆ. ಅವರ ಆಶ್ರಮ ತುಂಬಾ ಸುಂದರವಾಗಿರುತ್ತದೆ. ಮರ, ಗಿಡ ಮತ್ತು ಬಳ್ಳಿಗಳು ಪ್ರಾಣಿ ಪಕ್ಷಿಗಳಿಂದ ಕೂಡಿರುತ್ತದೆ. ಅಲ್ಲಿ ಒಂದು ಕರು ಇರುತ್ತೆ. ಅದರ ಹೆಸರು ನಂದಿನಿ ದೇನು ಅಂತ ವಶಿಷ್ಠರು ಅದಕ್ಕೆ ಹೆಸರು ಇಡ್ತಾರೆ. ಅದು ದೈವಿಕ ಕಳೆ ಬಂದಿರುತ್ತೆ. ಅದಕ್ಕೆ ಅದು ಕಾಡಲ್ಲಿ ನಿರ್ಭಯದಿಂದ ಓಡಾಡ್ಕೊಂಡಿರುತ್ತೆ. ಅಲ್ಲಿ ಒಂದು ದಿವಸ ವಸುಗಳು ಮತ್ತು ದೇವತೆಗಳು ಅವರ ಪತ್ನಿಯ ಜೊತೆಗೆ ಕಾಡಿಗೆ ಬಂದು ಓಡಾಡುತ್ತಿದ್ದರು. ಅಲ್ಲಿ
ದುವ್ಯನೆಂಬ ವಸುವಿನ ಪತ್ನಿ ನಂದಿನಿ ದೇನುವನ್ನು ನೋಡಿದಳು. ಅವಾಗ ಆ ನಂದಿನಿ ದೇನುವನ್ನು ನೋಡಿ ಆ ದುವ್ಯ ವಸುಗೆ ಹೇಳಿದಳು. ದುವ್ಯ ವಸು ಅದರ ಹೆಸರು ನಂದಿನಿ ದೇನು ಅಂತ. ಅದರ ಹಾಲು ಕುಡಿದರೆ ಏನೇ ರೋಗ ಇರಲಿ ಎಲ್ಲ ಸರಿ ಹೋಗುತ್ತದೆ ಎಂದು ಹೇಳಿದಳು. ಆದರೆ ಆಮೇಲೆ ಅವಳ ಪತ್ನಿಯ ಸ್ನೇಹಿತೆ ನಾಟಕ ಬಂತು. ಅವಳು ತುಂಬಾ ದಿವಸದಿಂದ ರೋಗದಿಂದ ನಲಿಯುತ್ತಿದ್ದಳು ಎಂದು ಆ ವಸುವಿಗೆ ಹೇಳಿದಳು. ಆ ದುವ್ಯನೆಂಬ ವಸು ಮತ್ತೆ ಇನ್ನೊಂದು ವಸು ಜೊತೆ ನಂದಿನಿ ದೇನುವನ್ನು ಅಪಹರಿಸಬಿಟ್ಟರು. ಆಮೇಲೆ ಮುಂದೆ ಆಗುವ ಪರಿಣಾಮ ಯೋಚಿಸಲೇ ಇಲ್ಲ. ಅವಾಗ ಸಾಯಂಕಾಲ ಆಯ್ತು. ಅವಾಗ ವಶಿಷ್ಠರು ಅವರ ಆಶ್ರಮಕ್ಕೆ ಬಂದರು. ಆಮೇಲೆ ವಶಿಷ್ಠರು ಅವರ ಹೋಮ ತಯಾರಿ ಮಾಡಿಕೊಳ್ಳಾದ್ಮೇಲೆ ನಂದಿನಿ ದೇನುವನ್ನು ಹುಡುಕಿದರು. ಎಲ್ಲೂ ಇರಲಿಲ್ಲ. ಅವರ ಮನಸ್ಸು ಮಂತ್ರ ಶಕ್ತಿಯಿಂದ ಗೊತ್ತಾಯಿತು. ಎಂದರೆ ವಸುಗಳು ನಂದಿನಿ ದೇನುವನ್ನು ಅಪಹರಿಸಿಬಿಟ್ಟರು. ಅವರು ಬೇರೆ ತುಂಬಾ ಸಿಟ್ಟು ವಶಿಷ್ಠರು. ಅದಕ್ಕೆ ತಕ್ಷಣವೇ ಆ ವಸುಗೆ ಒಂದು ಶಾಪ ಕೊಟ್ಟರು. ಏನೆಂದರೆ, ನೀವು ಮಾನವ ಜನ್ಮ ಆಗಿ ಭೂಮಿಯಲ್ಲಿ ಹುಟ್ಟಬೇಕು ಎಂದು ಶಾಪ ಕೊಟ್ಟರು. ಅವಾಗ ವಸುಗಳಿಗೆ ಆ ಶಾಪ, ವಶಿಷ್ಠರು ನಮಗೆ ಶಾಪ ಕೊಟ್ಟಿದ್ದು ಗೊತ್ತಾಯ್ತು. ಅವಾಗ ವಶಿಷ್ಠರ ಆಶ್ರಮಕ್ಕೆ ಹೋಗಿ ಅವರಿಗೆ ಕ್ಷಮೆ ಕೋರಿದರು. ಆಮೇಲೆ ವಸುಗಳು ನಮ್ಮ ಶಾಪವನ್ನು ಹೆಂಗೆ ನಿವಾರಣೆ ಮಾಡಿಕೊಳ್ಳುವುದು ಎಂದು ಕೇಳಿದರು. ಅವಾಗ ವಶಿಷ್ಠರು ಹೇಳುತ್ತಾರೆ, ನನ್ನ ಶಾಪ ನಿಮಗೆ ತಟ್ಟುತ್ತದೆ, ಆದರೆ ಒಂದು ಪರಿಹಾರ ಇದೆ. ನೀವು ಹುಟ್ಟಿದ ತಕ್ಷಣವೇ ಮಾನವ ದೇಹದಿಂದ ಮುಕ್ತರಾದರೆ ನನ್ನ ಶಾಪದಿಂದ ನಿವಾರಣೆ ಆಗುತ್ತೀರಾ ಎಂದು ಹೇಳುತ್ತಾರೆ. ಆದರೆ ದುವ್ಯನೆಂಬ ವಸು ಅವನು ದೀರ್ಘಕಾಲ ಭೂಮಿಯಲ್ಲಿ ಬದುಕುತ್ತಾನೆ, ಆಮೇಲೆ ಧರ್ಮಾತ್ಮನಾಗುತ್ತಾನೆ, ಆಮೇಲೆ ತಂದೆಯ ಪ್ರಿಯನಾಗುತ್ತಾನೆ ಎಂದು ಹೇಳಿದರು. ಅದಕ್ಕೆ ವಸುಗಳು ನಮಸ್ಕರಿಸಿ ಆ ಆಶ್ರಮದ ಹೊರಟಿದರು. ಅವಾಗ ಗಂಗೆ ಕೂಡ ಅವಾಗ ನಡೆಯುವಾಗ ಗಂಗೆ ಕೂಡ ಯಾವುದೋ ಒಂದು ಶಾಪದಿಂದ ಮಾನವ ಜನ್ಮ ತಾಳಿ ಅಲ್ಲೇ ಓಡಾಡುತ್ತಿರುತ್ತಾಳೆ. ಅವಾಗ ಅಲ್ಲಿ ವಸುಗಳ ಹೋಗಿ ನೀವು ನಮಸ್ಕರಿಸಿ ನೀವು ನಮ್ಮ ತಾಯಿಯಾಗಿ ಆಮೇಲೆ ಅವರು ವಶಿಷ್ಠರು ಹೆಂಗೆ ಶಾಪ ಕೊಟ್ರು ಅಂತ ಹೇಳಿದ್ರು. ಆಮೇಲೆ ವಸುಗಳು ನಾವು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಆಮೇಲೆ ಹುಟ್ಟಿದ ತಕ್ಷಣ ನಮ್ಮ ದೇಹದಿಂದ ನಮ್ಮನ್ನು ಮುಕ್ತಿಗೊಳಿಸಬೇಕು ಎಂದು ಕೇಳಿದರು. ಆವಾಗ ಗಂಗೆ ಒಪ್ಪಿಕೊಂಡಳು. ಅದಕ್ಕೆ ಗಂಗೆ 7 ಮಕ್ಕಳನ್ನು ಗಂಗೆಯ ನದಿಗೆ ಹಾಕಿದಳು. ಆದರೆ 8ನೇ ಮಗುವನ್ನು ವಿದ್ಯಾಬುದ್ಧಿ ಕಲಿಸಿ ಸರಿಯಾದ ಸಮಯದಲ್ಲಿ ಶಂತನಿಗೆ ಒಪ್ಪಿಸಿದಳು. ಅವಾಗ ಅವನು ದೊಡ್ಡವನಾದ್ಮೇಲೆ ಅವನೇ ದೇವವ್ರತ, ಮುಂದೆ ಭೀಷ್ಮರೆಂದು ಕರೆಯಲಾಗುತ್ತದೆ. ಜಯರಾಮ್ ಕೃಷ್ಣ. ಧನ್ಯವಾದ ನಿರೂಪ್. ಮಹಾಭಾರತದ ಹೇಗೆ ಭೀಷ್ಮ ಅಂದ್ರೆ ದೇವವ್ರತನು ಜನ್ಮ ತಾಳಿದನು ಮತ್ತು ಅದರ ಹಿಂದಿನ ಒಂದು ಕಥೆಯನ್ನು ನೀನು ಹೇಳಿದೆ. ಇದು ಮಹಾಭಾರತದಲ್ಲಿ ನಡೆಯುವಂತ ಒಂದು ಇನ್ಸಿಡೆಂಟ್ನ ನೀನು ತುಂಬಾ ನಿಧಾನಕ್ಕೆ ನಿನ್ನದೇ ಆದಂತ ಒಂದು ಮುದ್ದು ಮಾತುಗಳಲ್ಲಿ ಆ ಕಥೆಯನ್ನ ಹೇಳಿದ್ಯಾ.
ಮಕ್ಕಳ ಸಂಘದ ಪರವಾಗಿ ನಿನಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ಈ ಒಂದು ವಾಲಂಟರಿ ಕೆಲಸ ನಿಮ್ಗೆಲ್ಲ ಗೊತ್ತಿರೋಂಗೆ ಇವತ್ತು ನಮ್ಮ ಹೇಮಂತ್ ಮತ್ತೆ ಸುಹಾಸ್ ಅವರು ಕಳೆದ ತಿಂಗಳು ಮಾಡಿದ್ರು. ಈ ತಿಂಗಳು ಕೂಡ ವಾಲಂಟರಿ ಆಗಿ ಬಂದು ಎಲ್ಲ ಅರೇಂಜ್ ಮಾಡಿಕೊಟ್ಟೋದು. ಅದೇ ನಾನು ನೋಡ್ತಾ ಇದ್ದೀನಿ, ಈ ತಿಂಗಳು ಕೂಡ ಎಲ್ಲ ರಿಪೀಟರ್ಸೇ ಆಗಿದ್ದಾರೆ, ಮತ್ತಿನ್ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಲ್ವಾ. ಇರ್ಲಿ, ಪರವಾಗಿಲ್ಲ. ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಬಂದು ನೀವು ನಿಮ್ಮದೇ ಆದಂಥ ಒಂದು ವಾಲಂಟರಿ ಕೆಲಸ ಮಾಡ್ಬೋದು. ಅವ್ರಿಗೂ ಕೂಡ ಸುಂದರವಾದಂಥ ಹೂವೆಲ್ಲ ತಂದು ಶ್ರೀರಾಮ ದಿವ್ಯತೆಗೆ ಅಲಂಕರಿಸಿ ಇವತ್ತಿನ ಇದು ಎಲ್ಲ ಅರೇಂಜ್ಮೆಂಟ್ಸ್ಗೂ ಸಹಾಯ ಮಾಡಿದ್ದಾರೆ, ಒಂದು ಸ್ವಯಂ ಸೇವೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ಹೆಸರು ಭರತ್ ಪಿ. BMS ನಂಬರ್ 5 ನಾನು VMS ತಂಡಕ್ಕೆ 6 ವರ್ಷದಿಂದ ಬರುತ್ತಿದ್ದೇನೆ. ನಾನು ಈಗ ಹೇಳುತ್ತಿರುವ ಕತೆ 5 ಜನ ಸಹೋದರರ ಕತೆ. ಒಂದು ಕಾಡು, ಅಲ್ಲಿ ಒಂದು ಊರಿತ್ತು. ಆ ಊರಿನಲ್ಲಿ ಒಂದು ಮನೆಯಲ್ಲಿ ಒಬ್ಬಳು ತಾಯಿ 5 ಅವಳಿ ಮಕ್ಕಳು ಇದ್ದರು. ಅದರಲ್ಲಿ ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಇದ್ದರು. ಮೊದಲನೆಯವನ ಹೆಸರು ರಾಮ್ಲಾಲ್. ಅವನು ಸಮುದ್ರದ ನೀರನ್ನೆಲ್ಲ ಬಾಯಿಯೊಳಗೆ ತುಂಬಿಕೊಂಡು ಹಿಡಿದುಕೊಳ್ಳುತ್ತಿದ್ದ. ಅವನು 5 ನಿಮಿಷದಲ್ಲಿ. ಎರಡನೆಯವನ ಹೆಸರು ಶ್ಯಾಮ್ಲಾಲ್. ಅವನ ಕಾಲು ಎಷ್ಟೇ ಎತ್ತರವಾಗುತ್ತಿತ್ತು ಎಂದರೆ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಮೂರನೆಯವನ ಹೆಸರು ಚೋದುಲಾಲ್. ಅವನ ಬೆನ್ನು ಎಷ್ಟು ಗಟ್ಟಿ ಇತ್ತು ಅಂದರೆ ಯಾವುದನ್ನು ತೆಗೆದುಕೊಂಡು ಹೊಡೆದರೆ ಅದೇ ತುಂಡು ತುಂಡಾಗಿ ಕತ್ತರಿಸಿ ಬೀಳುತ್ತಿತ್ತು. 4ನೆಯವನ ಹೆಸರು ಮಧುಲಾಲ್. ಅವನು ಬೆಂಕಿಯಲ್ಲಿ ನೃತ್ಯ ಮಾಡುತ್ತಿದ್ದ. ಕೊನೆಯದಾದ ಚಿಕ್ಕವನಾದ 5ನೆಯವನ ಹೆಸರು ಜೀವನ್ ಲಾಲ್. ಅವನು ಇಡೀ ಒಂದು ದಿನ ಉಸಿರನ್ನು ಕಟ್ಟಿಕೊಂಡು ಇರುತ್ತಿದ್ದ. ಆಗ ಒಂದು ದಿನ ಮಧ್ಯರಾತ್ರಿಯಲ್ಲಿ ಅಣ್ಣ ತಮ್ಮಂದಿರು ಸಮುದ್ರದ ಹತ್ತಿರ ಹೋಗಿ ಮೀನು ಹಿಡಿಯಲು ಹೋದರು. ಆಗ ದೊಡ್ಡವನು ಹೇಳಿದನು, ರಾಮ್ಲಾಲ್, ತಮ್ಮಂದಿರೇ, ನೀವು ಎಲ್ಲರೂ ಮೀನನ್ನು ಆರಿಸಿಕೊಳ್ಳಿ. ನಾನು 5 ನಿಮಿಷದಲ್ಲಿ ಮೀನನ್ನು ಆರಿಸಿಕೊಳ್ಳಿ. ನಾನು ಬಾಯಲ್ಲಿ ನೀರನ್ನು ತುಂಬಿಕೊಳ್ಳುತ್ತೀನಿ ಎಂದರು. ಸರಿ ಅಣ್ಣ, ನಾವು 5 ನಿಮಿಷದಲ್ಲಿ ಮೀನನ್ನು ತೆಗೆದುಕೊಂಡು ಬರುತ್ತೀವಿ ಎಂದು ಸಮುದ್ರಕ್ಕೆ ಹೇಳಿದರು. ಆಗ 5 ನಿಮಿಷ ಆದ ಮೇಲೆ ರಾಮ್ಲಾಲ್ ನೀರನ್ನು ಬಿಟ್ಟ. ಜೀವನ್, ಈಗ ನಿನ್ನ ಸರದಿ. ಚೋಟು, ಮಾರ್ಕೆಟಿಗೆ ಹೋಗು ಎಂದು ಅಣ್ಣಂದಿರು ಹೇಳುತ್ತಾರೆ. ಆಗ ಜೀವನ್ ಲಾಲ್ ಮಾರ್ಕೆಟಿಗೆ ಹೋಗಿ ಮೀನನ್ನು ಮಾರುತ್ತಾನೆ. ಅವಾಗ ಅಲ್ಲಿ ಸ್ವಲ್ಪ ಜನ ಮೀನುಗಾರರು ಇರುತ್ತಾರೆ. ಆ ಮೀನುಗಾರರು, ನಮಗೆ ಇಷ್ಟೊಂದು ಮೀನುಗಳು ಸಿಗುವುದಿಲ್ಲ, ನಿನಗೆ ಇಷ್ಟು ಮೀನು ಹೇಗೆ ಸಿಗುತ್ತದೆ ಎಂದು ಕೇಳುತ್ತಾರೆ. ಇವನು ಏನೋ ಜಾದೂ ಮಾಡ್ತಾನೆ ಎಂದು ಕೇಳ್ತಾರೆ. ಜೀವನ್ ಲಾಲಿನ ಕೇಳಿ, ನೀವು ರಾತ್ರಿ ಹೊತ್ತು ಸಮುದ್ರದ ಹತ್ತಿರ ಬನ್ನಿ, ಮೀನನ್ನು ಹಿಡಿದುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಆಗ ಮರು ರಾತ್ರಿ ಬಂದು ಅವರು 4 ಜನ ಮನೆಯಲ್ಲೇ ಎದ್ದು ರಾಮ್ಲಾಲನ್ನು ಸಮುದ್ರದ ಹತ್ತಿರ ಕಳಿಸುತ್ತಾರೆ. ರಾಮ್ಲಾಲ್ ಹೇಳುತ್ತಾನೆ, ನಾನು 5 ನಿಮಿಷ ಮಾತ್ರ ಸಮುದ್ರದ ನೀರನ್ನು ಬಾಯಲ್ಲಿ ಹಿಡಿದುಕೊಳ್ಳಲು ಸಾಧ್ಯ ಎಂದು ಹೇಳುತ್ತಾನೆ. 5 ನಿಮಿಷ ಮಾತ್ರ ಅಂತ 3 ಸರಿ ಹೇಳುತ್ತಾನೆ. ಆದರೆ ಮೀನುಗಾರರಿಗೆ ಹೇಳುತ್ತಾನೆ. ಅವನು ಬಾಯಲ್ಲಿ ನೀರು ಶೇಖರಣೆ ಮಾಡಿಕೊಂಡು ಹಿಡಿದುಕೊಳ್ಳುತ್ತಾನೆ. ಆಗ ಮೀನುಗಾರರು ಮೀನನ್ನು ತೆಗೆದುಕೊಂಡು ಪುಟ್ಟಿಗೆ ಹಾಕುತ್ತಾರೆ. ಅವಾಗ 5 ನಿಮಿಷ ಆದರೂ ಅವನು ಕರೆದರೂ ಅವರು ಬರುತ್ತಿರಲಿಲ್ಲ. ಆದರೆ ಅವನ ಬಾಯಿ ಒಡೆದು ಹೋಗುತ್ತಿತ್ತು. ಅದಕ್ಕೆ ಅವನು ಸಮುದ್ರದ ನೀರನ್ನು ಸಮುದ್ರಕ್ಕೆ ಬಿಟ್ಟ. ಅದಕ್ಕೆ ಹಲವಾರು ಮೀನುಗಾರರು ಸತ್ತಿ ಹೋದರು. ಮರುದಿನ ರಾಜರ ಹತ್ತಿರ ಬಂದು ಮೀನುಗಾರರು ದೂರು ನೀಡುತ್ತಿದ್ದರು. ರಾಮ್ಲಾಲ್ ನಮ್ಮ ಮೀನುಗಾರರನ್ನು ಸಾಯಿಸಿದ್ದಾನೆ ಎಂದು. ರಾಮ್ಲಾಲ್ ಅನ್ನು ಕೇಳುತ್ತಾರೆ ರಾಜರು, ರಾಮ್ಲಾಲ್, ನೀನು ಮೀನುಗಾರರನ್ನು ಸಾಯಿಸಿದೆಯಾ? ಹೂ ಮಹಾರಾಜರೇ, ನಾನು ಸಾಯಿಸಿದೆ ಎಂದು ಹೇಳುತ್ತಾನೆ. ಹೇಗೆ ಸಾಯಿಸಿದೆ? ನಾನು ಹೇಳಿದೆ 5 ನಿಮಿಷ ಮಾತ್ರ ಎಂದು ಹೇಳಿದೆ. ಆದರೆ ಅವರು ಕೇಳಿಸಿಕೊಳ್ಳುತ್ತಿರಲಿಲ್ಲ.
ಎಂದು ಹೇಳಿದನು. ನಾಳೆ ನಿನ್ನನ್ನು ಸಮುದ್ರದಲ್ಲಿ ಮುಳುಗಿಸಿ ಸಾಯಿಸುತ್ತೇವೆ ಎಂದು ಹೇಳುತ್ತಾನೆ ರಾಜ. ನಿನ್ನ ಕೊನೆಯ ಕೋರಿಕೆ ಏನೆಂದು ಕೇಳುತ್ತಾನೆ. ಆಗ ಅವನು, ರಾಮ್ಲಾಲ್, ನನ್ನ ತಾಯಿಯನ್ನು ನೋಡಿಕೊಂಡು ಬರಬಹುದಾ ಮಹಾರಾಜರ ಎಂದು ಹೇಳುತ್ತಾನೆ. ನೋಡಿಕೊಂಡು ಬಾ ಎಂದು ರಾಜರು ಹೇಳುತ್ತಾರೆ. ಅದಕ್ಕೆ ಅವನು ಮನೆಗೆ ಹೋಗಿ ನಡೆದ ವಿಷಯವೆಲ್ಲ ಹೇಳಿ ತಾಯಿ ಮತ್ತು ಅವರ ತಮ್ಮಂದಿರಿಗೆ ಹೇಳಿದನು. ಆಗ ಮತ್ತೆ ಶಾಮ್ಲಾಲನ್ನು ಕಳಿಸಿದರು. ಅವನ ಕಾಲು ಸಮುದ್ರದ ಒಳಗೆ ಮುಳುಗಿಸಿದಾಗ ಅವನ ಕಾಲು ಎತ್ತರವಾಗಿ ಆಗುತ್ತಿತ್ತು. ಅದಕ್ಕೆ ಮೀನುಗಾರರು ಕೇಳಿದರು, ಇವನ ಕಾಲು ಇಷ್ಟು ಎತ್ತರವಾಗುತ್ತಿದೆಯಲ್ಲ, ಸಮುದ್ರದ ಒಳಗೆ ಇವನು ಮುಳುಗುತ್ತಿಲ್ಲಲ್ಲ, ಕಾಲಿನಲ್ಲಿ ಏನು ರಬ್ಬಲ್ ಹಾಕಿಕೊಂಡು ಬಂದಿದ್ದಾನ ಅಂತ ಕೇಳಿದರು. ಇಲ್ಲ, ನಾನು ಏನು ಹಾಕಿಕೊಂಡು ಬಂದಿಲ್ಲ ಎಂದು ಹೇಳಿದರು. ನಾಳೆ ಇವನನ್ನು ರುಂಡ ಕತ್ತರಿಸುತ್ತೇವೆ ಎಂದು ಹೇಳಿದರು ಮಹಾರಾಜರು. ನನ್ನ ತಾಯಿಯನ್ನು ನೋಡಿಕೊಂಡು ಬರಬಹುದೇ ಮಹಾರಾಜರು ಎಂದರು. ಆಗ ರಾಮ್ಲಾಲ್, ನೀನು ನಿನ್ನ ತಾಯಿಯನ್ನು ನೋಡಿಕೊಂಡು ಬಾ ಎಂದರು. ಅದಕ್ಕೆ ಅವನು ಮನೆಯಲ್ಲಿ ಹೋಗಿ ಮತ್ತೆ ನಡೆದ ವಿಷಯವನ್ನು ಹೇಳಿ ಚೋದುಲಾಲನ್ನು ಕಳಿಸಿದನು. ಚೋದುಲಾಲ್ ರುಂಡವು ಎಷ್ಟು ಗಟ್ಟಿ ಇತ್ತು ಅಂದರೆ ಬೇರೆಯವರು ಅವನಿಗೆ ಹೊಡೆದರು ಅದಕ್ಕೆ ಅದೇ ಮುರಿದುಕೊಂಡು ಹೋಗುತ್ತಿತ್ತು. ಅದಕ್ಕೆ ಮೀನುಗಾರರು ಮತ್ತೆ ಹೇಳಿದರು, ಇವ್ರೇನ್ ಜಾದು ಮಾಡ್ತಿದ್ದಾರಾ? ಅವನ್ ಕುತ್ತಿಗೆ ಕತ್ತರಿಸಿರಲಿಲ್ಲ, ಕತ್ತಿನ ಕತ್ತರಿಸಿ ಹೋಯಿತು ಎಂದು ಹೇಳಿದರು. ನಾಳೆ ನಿನ್ನನ್ನು ಬೆಂಕಿಯಲ್ಲಿ ಸುಟ್ಟು ಹಾಕುತ್ತೀವಿ ಎಂದು ಹೇಳಿದರು. ನಿನ್ನ ಕೊನೆಯ ಕೋರಿಕೆ ಏನು ಎಂದು ಕೇಳಿದರು ರಾಮ್ಲಾಲ್, ನಿನ್ನ ಕೊನೆಯ ಕೋರಿಕೆ ಏನು ಎಂದು ಕೇಳಿದರು. ಅದಕ್ಕೆ ನನ್ನ ತಾಯಿಯನ್ನು ನೋಡಿಕೊಂಡು ಬರುತ್ತೇನೆ ಎಂದು ಹೇಳಿದರು. ಅವರ ಜೊತೆಗೆ ಒಂದು ದಿನ ಇದ್ದೇ ಬಾ ಎಂದು ರಾಜರು ಹೇಳಿದರು. ಆಗ ಮತ್ತೆ ಹೋಗಿ ನಡೆದ ವಿಷಯವನ್ನು ಹೇಳಿ ಮೊದಲಾಲನ್ನು ಕಳಿಸುತ್ತಾರೆ. ಅವನು ಬೆಂಕಿಯಲ್ಲಿ ಸುಟ್ಟು ಹಾಕಿರಿ ಎಂದು ಹೇಳುತ್ತಾನೆ. ಅವನು ಬೆಂಕಿಯಲ್ಲಿ ಸುಡುವುದಿಲ್ಲ, ನೃತ್ಯ ಮಾಡುತ್ತಾನೆ. ಮತ್ತೆ ಮೀನುಗಾರರು ಕೇಳುತ್ತಾರೆ, ಇವ್ರೇನ್ ಜಾದು ಮಾಡ್ತಿದ್ದಾರಾ? ಬೆಂಕಿಯಲ್ಲಿ ಇವನು ಸುಟ್ಟು ಹೋಗುತ್ತಿರಲಿಲ್ಲ, ನೃತ್ಯ ಮಾಡುತ್ತಿದ್ದಾನಲ್ಲ ಎಂದು ಕೇಳುತ್ತಾರೆ. ಆಗ ಇಲ್ಲ, ನಾನು ಜಾದು ಮಾಡುತ್ತಿರಲಿಲ್ಲ ಅಂತ ಹೇಳುತ್ತಾನೆ. ಮರುದಿನ ನಿನ್ನನ್ನು ಗುಂಡಿಯಲ್ಲಿ ಮುಚ್ಚಿ ನಿನ್ನನ್ನು ಜೀವಂತ ಸಮಾಧಿ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಆಗ ನಿನ್ನ ಕೊನೆಯ ಕೋರಿಕೆ ಏನೆಂದು ಕೇಳುತ್ತಾರೆ. ನನ್ನ ಅಮ್ಮ ನಿನ್ನೆ ರಾತ್ರಿಯೆಲ್ಲ ಅತ್ತಿದ್ದಾಳೆ, ನನ್ನ ಅಮ್ಮನ್ನು ನಾನು ನೋಡಿಕೊಂಡು ಬರುತ್ತೇನೆ ಎಂದು ಹೇಳುತ್ತಾನೆ. ಸರಿ, ಹೋಗಿ ನೋಡಿಕೊಂಡು ಬಾ ಎಂದು ಹೇಳುತ್ತಾರೆ. ಆಗ ಮತ್ತೆ ನಡೆದ ವಿಷಯವನ್ನು ಮನೆಯಲ್ಲಿ ಹೇಳಿ ಜೀವನ್ ಲಾಲನ್ನು ಕಳಿಸುತ್ತಾರೆ. ಜೀವನ್ ಲಾಲಿಗೆ ಒಬ್ಬ ಗುರುಜಿ ಭೂತ ಹೋಗ್ಲಿ ಎಂದು ಜಾದು ಮಾಡಿ ಅವನನ್ನು ಗುಂಡಿಗೆ ಎಸೆದು ಮಣ್ಣು ಮುಚ್ಚುತ್ತಾರೆ. ಆಗ ಅವರ ತಾಯಿ ಮತ್ತು 4 ಜನ ಅಣ್ಣಂದಿರು ಬಂದು ಅವನನ್ನು ಗುಂಡಿಯಿಂದ ತೆಗೆದು ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ಚೋದುಲಾಲ್ ಇರ್ತಾನಲ್ಲ, ಅವನ ಕಾಲನ್ನು ಉದ್ದ ಮಾಡಿಕೊಂಡು ತಾಯಿಯನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಮತ್ತೆ ಅವರ ತಮ್ಮಂದಿರನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಾನೆ. ಜಯರಾಮ್ ಕೃಷ್ಣ. ಈ ಕಥೆಯ ನೀತಿ 5 ಜನ ಮಕ್ಕಳಿದ್ದರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಭರತ್, ಧನ್ಯವಾದ. ಒಂದು ಕಥೆಯನ್ನ ನೀನು ಹೇಳಿದ್ಯಾ. ಇದು ಒಂದು ಕಾಲ್ಪನಿಕ ಕತೆ, ಅದನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ಯಾ. ಇದರಲ್ಲಿ ಒಂದು ಅಲ್ವಾ, ಈ ಕಥೆಯನ್ನು ನೀನು ಹೇಳಿರುವಂತ ಒಂದು ರೀತಿ ಏನಂದ್ರೆ ಎಲ್ಲರೂ ಒಗ್ಗಟ್ಟಿರ್ಬೇಕು ಅನ್ನೋ ಒಂದು ಅರ್ಥ ಕೊಡುವಂತ ಒಂದು ಕಥೆನ ನೀನು ಹೇಳಿದ್ಯಾ. ಭರತ್ಗೆ ನಮ್ಮ ಎಲ್ಲ ಮಕ್ಕಳ ಸಂಘದ ಪರವಾಗಿ ಒಂದು ಧನ್ಯವಾದಗಳನ್ನ ತಿಳಿಸೋಣ. जय श्री गुरु महाराज की जय. जय श्री महामाई की जय. जय श्री स्वामी जी महाराज की जय. जयराम कृष्ण सर. 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 जयराम कृष्ण सर.
ಜಯರಾಮ್ ಕೃಷ್ಣ ಸರ್. ಜಯರಾಮ್ ಕೃಷ್ಣ ಸರ್.